ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪುಷ್ಪಾ ಓಲೆಗಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಉಪ್ಪಿಟ್ಟು ಮಾಡುವಾಗ ಗಂಟುಗಳಿಲ್ಲದೆ ಟೇಸ್ಟಿಯಾಗಿ ಹೇಗೆ ಮಾಡೋದನ್ನು 5 ಟಿಪ್ಸ್ಗಳ ಮುಖಾಂತರ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಮತ್ತು ಮೆಣಸಿಕಾಯಿ ಮತ್ತು ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಆಪ್ಷನಲ್ಲು, ಹಾಕಬೇಕಂತ ಏನಿಲ್ಲ. ಒಂದು ಲಿಂಬೆಹಣ್ಣು ಇದ್ದರೆ ಸಾಕಾಗ್ತದೆ. ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ, ಫುಲ್ ಟಿಪ್ಸ್ಗಳು ತಿಳಿತದೆ ನೋಡಿ. ಒಂದು ಬಾಣಲೆ ತೆಗಿತಾ ಇದ್ದೀನಿ. ಅದಕ್ಕೆ ಮೀಡಿಯಮ್ ರವೆಯನ್ನು ಹಾಕಿ ಬಿಸಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಿಸಿ ಮಾಡಬೇಕು, ಅದು ಘಮ ಬರ್ತದೆ. ಆ ಘಮ ಬರೋವರೆಗೂ ಬಿಸಿ ಮಾಡಬೇಕು ನೋಡಿ. ಚೆನ್ನಾಗಿ ಬಿಸಿಯಾಗಿದೆ, ಘಮ ಬರ್ತಿದೆ. ಆವಾಗ ಸ್ವಲ್ಪ ಎಣ್ಣೆ ಹಾಕಬೇಕು. ಮೇಲೆ ಎಣ್ಣೆ ಹಾಕಿ ಕ್ಲೀನಾಗಿ ನೀಟಾಗಿ ಬಿಸಿ ಮಾಡಬೇಕು ನೋಡಿ. ಎಣ್ಣೆ ಹಾಕಿದ ಮೇಲೆ ಯಾವುದೇ ಗಂಟುಗಳು ಕಾಣಬಾರ್ದು, ಹಾಗೆ ಬಿಸಿ ಮಾಡಬೇಕು ನೋಡಿ. ಬಿಸಿ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಈಗ ಗ್ಯಾಸ್ ಹಚ್ಚಿ ಅದೇ ಬಾಣಲೆಯನ್ನು ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಆಗ್ತದೆ. ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕಿ ಮತ್ತು ಸೊಪ್ಪು ಹಾಕ್ತಾಯಿದ್ದೀನಿ, ಕರಿಬೇವು ಸೊಪ್ಪನ್ನು. ಇಲ್ಲಿ ಈರುಳ್ಳಿ ಹಾಕಿದ ಮೇಲೆ ಅದು ಹಸಿ ವಾಸನೆ ಹೋಗುವವರೆಗೂ ಬಿಸಿ ಮಾಡಬೇಕು. ಈರುಳ್ಳಿ ಮತ್ತು ಮೆಣಸನ್ನು ಹಸಿ ವಾಸನೆ ಇದ್ದರೆ ಅದು ಟೇಸ್ಟ್ ಆಗೋದಿಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಬಿಸಿ ಮಾಡಬೇಕು. ಮತ್ತು ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಬದಲು ನೀವು ಲಿಂಬೆ ಹಣ್ಣನ್ನು ಹಾಕ್ಬೋದು. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಚೆನ್ನಾಗಿ ನೀಟಾಗಿ ಬಿಸಿಯಾಗಿದೆ. ಈಗ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 4 ಗ್ಲಾಸ್ ನೀರು ಹಾಕಿದ ಮೇಲೆ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಕುದ್ಮೇಲೆ ಸ್ವಲ್ಪ ಉಪ್ಪು ನೋಡಿ. ಮತ್ತು 4ನೇ ಟಿಪ್ಸ್ ಏನಂತಂದರೆ, ರವೆ ಹಾಕುವಾಗ ಒಂದು ಕೈಯಲ್ಲಿ ರವೆ ಹಾಕಬೇಕು, ಇನ್ನೊಂದು ಕೈಯಲ್ಲಿ ಕೈ ಆಡಿಸ್ಬೇಕು. ಅದು ಕೈ ಆಡಿಸ್ತಾನೇ ಇರಬೇಕು ನೋಡಿ. ಹಾಗೆ ಸ್ವಲ್ಪ ರಸ ಇರುವಾಗಲೇ ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಬೇಕು. ಮತ್ತು 2 ಸೆಕೆಂಡ್ ಬಿಟ್ಟು ನೋಡಿದರೆ ಚೆನ್ನಾಗಿ ಆಗ್ತದೆ ನೋಡಿ. ಟೇಸ್ಟಾಗಿ ಬರ್ತದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನೋಡಿ. ನಾನು ಇದಕ್ಕೆ ಮಂಡಕ್ಕಿ ಮಾಡಿದ್ದೇನೆ. ಇವಾಗ ಒಂದು ಒಡಪು. ಗಂಗಸ್ಥಾನ ತುಂಗಪಾನ, ನಮ್ಮ ಯಜಮಾನ್ ಭಾಳ ಸಮಾಧಾನ. ಓಕೆ ಬಾಯ್.